ಇನ್ನು ಮಹಾಮಳೆಯ ಹೊಡೆತಕ್ಕೆ ಉತ್ತರ ಭಾರತ ಅಲ್ಲೋಲ ಕಲ್ಲೋಲವಾಗಿದೆ. ನಿರಂತರ ಮಳೆಯಿಂದಾಗಿ ಜನರ ಬದುಕು ಬೀದಿಗೆ ಬಂದಿದೆ. ಒಂದೊಂದು ದೃಶ್ಯಗಳು ಕೂಡ ಮರಣ ಮಳೆಯ ಭೀಕರತೆಯನ್ನು ತೋರಿಸ್ತಾ ಇವೆ. ಅಸ್ಸಾಂನಲ್ಲಿ ಸಾವಿನ ಸಂಖ್ಯೆ 90ಕ್ಕೆ ಏರಿಕೆ ಆಗಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಹಲವು ಹಳ್ಳಿಗಳೇ ಜಲ ದಿಗ್ಬಂಧನದಲ್ಲಿವೆ. ಏನೆಲ್ಲ ಅವಾಂತರ ಆಗಿದೆ ಅಲ್ಲಿ ಬನ್ನಿ ನೋಡೋಣ. ಇದೇ ಒಂದು ದೃಶ್ಯ ಬಿಹಾರದಲ್ಲಿನ ರಣಮಳೆಯ ಭೀಕರತೆಯನ್ನ ಹೇಳ್ತಿದೆ. ಕ್ಷಣ ಕ್ಷಣಕ್ಕೂ ಪ್ರವಾಹ ಅಬ್ಬರಿಸ್ತಿದೆ. ಜೀವ ಉಳಿಸಿಕೊಳ್ಳೋಕೆ ಹಗ್ಗ ಹಿಡಿದು ಹೋರಾಡ್ತಿರೋದು ಎಂಥವರನ್ನು ಬೆಚ್ಚಿ ಬೀಳಿಸುತ್ತೆ. ಪರ್ವತವನ್ನೇರಿದ ಪ್ರವಾಸಿಗರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಜಲಪಾತದಲ್ಲಿ ಏಕಾಏಕಿ ನೀರು ಹೆಚ್ಚಳವಾಗಿದ್ರಿಂದ ದಾಟೋಕೆ ಆಗದೆ ಪರದಾಡ್ತಿರೋ ದೃಶ್ಯ ಮೈ ಜುಮ್ಮೆನ್ನಿಸ್ತಿದೆ. ದೃಶ್ಯ 1, ಹಗ್ಗ ಹಿಡಿದು ಪ್ರಾಣ ಉಳಿಸಿಕೊಳ್ಳೋ ಭಯಾನಕ ದೃಶ್ಯ. ಬಿಹಾರದ ರೋಹ್ತಾಸ್ ಜಿಲ್ಲೆಯ ತುಟ್ಲಾ ಭವಾನಿ ಪಾಸ್ ಬಳಿಯ ಮರಣ ಪ್ರವಾಹದ ದೃಶ್ಯ ಇದಾಗಿದೆ. ಒಂದು ಕಡೆ ರಕ್ಷಣಾ ತಂಡ ಅಪಾಯದಲ್ಲಿ ಸಿಲುಕಿರುವ ಪ್ರವಾಸಿಗರನ್ನ ರಕ್ಷಣೆ ಮಾಡೋಕೆ ಹರಸಾಹಸವೇ ಪಡ್ತಿದೆ. ದೃಶ್ಯ 2, ಗರ್ರಾ ನದಿಯ ಅಬ್ಬರ, ಇಡೀ ನಗರವೇ ಸ್ವಾಹ. ಕಳೆದ 3 ದಿನಗಳಿಂದ ಸುರಿಯುತ್ತಿರೋ ಮಳೆಯಿಂದಾಗಿ ಉತ್ತರ ಭಾರತವೇ ಅಲ್ಲೋಲ ಕಲ್ಲೋಲ ಆಗಿದೆ. ಉತ್ತರ ಪ್ರದೇಶದ ಶಹಜಾನ್ಪುರದಲ್ಲಿ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಅಪಾಯ ಮಟ್ಟ ಮೀರಿ ಹರಿಯುತ್ತಿರೋ ಗರ್ರಾ ನದಿ ಇಡೀ ನಗರವನ್ನೇ ಸ್ವಾಹ ಮಾಡಿದೆ. ದೃಶ್ಯ 3, ಗೋರಖ್ಪುರದಲ್ಲಿ ಹಳ್ಳಿಗಳು ಮುಳುಗಡೆ, ನೀರಿನಲ್ಲೇ ಬದುಕು. ಮಹಾಮಳೆಯ ಹೊಡೆತಕ್ಕೆ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಂತೂ ಇಡೀ ಹಳ್ಳಿಗಳೇ ಮುಳುಗಡೆಯಾಗಿದೆ. ಅಕ್ಷರಶಃ ಎಲ್ಲವೂ ಮುಳುಗಡೆಯಾಗಿದೆ. ಮನೆಗಳು ಜಲಾವೃತವಾಗಿದೆ. ನೀರಿನಲ್ಲೇ ಬದುಕು ನಡೆಸೋ ಪರಿಸ್ಥಿತಿ ಸೃಷ್ಟಿಯಾಗಿದೆ. ದೃಶ್ಯ 4, ಜೀವ ಭಯದಲ್ಲೇ ಶಾಲಾ ಮಕ್ಕಳು ನಡೆಯೋ ಸ್ಥಿತಿ. ಗೋರಖ್ಪುರದ ಘೋರ ಪರಿಸ್ಥಿತಿ ಇಷ್ಟೇ ಇಲ್ಲ. ಶಾಲೆಗೆ ಹೋಗೋ ಸಣ್ಣ ಪುಟ್ಟ ಮಕ್ಕಳು ಜೀವ ಭಯದಲ್ಲೇ ಓಡಾಡೋ ಸ್ಥಿತಿ ನಿರ್ಮಾಣವಾಗಿದೆ. ಶಾಲಾ ವಿದ್ಯಾರ್ಥಿ ಪುಟ್ಟ ಮಗು ಎತ್ತಿಕೊಂಡು ದಡ ಸೇರ್ತಿದ್ದಾಳೆ. ದೃಶ್ಯ 5, ರಾಪ್ಟಿ ನದಿ ನೀರು ಕೃಷಿ ಜಮೀನಿಗೆ ನುಗ್ಗಿ ಬೆಳೆಗಳು ಸರ್ವನಾಶ. ಇದು ಉತ್ತರ ಪ್ರದೇಶದ ಸಿದ್ಧಾರ್ಥ ನಗರದಲ್ಲಿನ ದೃಶ್ಯ. ರಾಪ್ಟಿ ನದಿ ಉಕ್ಕಿ ಹರಿದ ಪರಿಣಾಮ ನೂರಾರು ಎಕರೆ ಕೃಷಿ ಜಮೀನಿಗೆ ನೀರು ನುಗ್ಗಿ ಅವಾಂತರವಾಗಿದೆ. ದೃಶ್ಯ 6, ಮುಂಬೈನಲ್ಲಿ ರಸ್ತೆಗಳು ಜಲಾವೃತ, ಸವಾರರು ಪರದಾಟ. ಮುಂಬೈನಲ್ಲಿ ನಿರಂತರ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಸನ್ಪಡ ಅಂಡರ್ಪಾಸ್ ಸಂಪೂರ್ಣ ಮುಳುಗಡೆಯಾಗಿದೆ. ರಸ್ತೆ ಜಲಾವೃತವಾದ್ದರಿಂದ ವಾಹನ ಸವಾರರು ಪರದಾಡಿದ್ರು. ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. 24 ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದ್ದು, ಕಳೆದ 24 ಗಂಟೆಗಳಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಈವರೆಗೆ ಸಾವಿನ ಸಂಖ್ಯೆ 90ಕ್ಕೆ ಏರಿಕೆಯಾಗಿದೆ. ಇನ್ನೊಂದೆಡೆ ಕಾಂಚಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರವಾಹದಿಂದ ಘೇಂಡಾಮೃಗ ಸೇರಿ ಇತರೆ ಮೂಕ ಪ್ರಾಣಿಗಳ ಸಾವಿನ ಸಂಖ್ಯೆಯೂ ಹೆಚ್ಚಳವಾಗ್ತಿದೆ. ಉತ್ತರಾಖಂಡ್ನಲ್ಲಿ ಮಳೆ ನಿಂತಿಲ್ಲ. ಪದೇ ಪದೇ ಗುಡ್ಡ ಕುಸಿತ ಸಂಭವಿಸುತ್ತಿದೆ. ಮುಂಗಾರು ಮಳೆ ದೇಶದ ಹಲವೆಡೆ ಅವಾಂತರಗಳನ್ನೇ ಸೃಷ್ಟಿಸಿದ್ದು, ಜನರಂತೂ ಕಂಗಾಲಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.